ಆಘಾತವನ್ನ ಉಂಟು ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಎಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಭಾರತೀಯ ನೆಲದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬ ನಾಗರಿಕರು ಕೂಡ ನಾವೆಲ್ಲ ಒಂದೇ ಭಾರತೀಯರು. ಯಾವ ಪಕ್ಷ ಬರಲ್ಲ, ಧರ್ಮ ಬರಲ್ಲ, ಜಾತಿ ಬರಲ್ಲ, ಸಮುದಾಯ ಬರಲ್ಲ. ನಾವೆಲ್ಲರೂ ಕೂಡ ಒಟ್ಟಾಗಿ ನಿಲ್ಲಲೇಬೇಕು. ಆ ಕೆಲಸವನ್ನ ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ. ಕಾಂಗ್ರೆಸ್ ಕೂಡ ಜೈ ಹಿಂದ್ ಜೈ ಹೋ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಆಪರೇಷನ್ ಸಿಂಧೂರಕ್ಕೆ ಕಾಂಗ್ರೆಸ್ ಕೂಡ ಸಲ್ಯೂಟ್ ಮಾಡ್ತಾ ಇದೆ. ನಮ್ಮ ಸೇನೆ ಬಗ್ಗೆ ತುಂಬಾ ಹೆಮ್ಮೆ ಇದೆ, ಭಾರತದ ಬಗ್ಗೆ ಹೆಮ್ಮೆ ಇದೆ, ಭಾರತೀಯ ಸೇನೆ ಮಾಡಿರುವ ಕಾರ್ಯಾಚರಣೆ ಬಗ್ಗೆ ಹೆಮ್ಮೆ ಇದೆ ಅಂತ ಸ್ವತಃ ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ. ಸಮಾಧಾನಕರ ವಿಚಾರ ಅಂದ್ರೆ ಯಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇಲ್ಲ, ಬದಲಾಗಿ ಭಾರತೀಯ ಸೇನೆ ಮಾಡಿರುವಂತಹ ಕಾರ್ಯಾಚರಣೆಯ ಬಗ್ಗೆ ಹೆಮ್ಮೆ ಪಡ್ತಿದ್ದಾರೆ. ಟೀಕೆ ಟಿಪ್ಪಣಿ ಮಾಡಿದ್ರೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಹೌದು. ಸೊ ಹೀಗಾಗಿ ಟೀಕೆ ಟಿಪ್ಪಣಿಗಳೆಲ್ಲ ನಡೆಯಲ್ಲ. ಇನ್ನು ಶ್ರುತಿ, ಈ ಒಂದು ಈ 9 ಕಡೆ ಏನು ಸ್ಟ್ರೈಕ್ ಮಾಡಿದ್ದಾರೆ, ದಾಳಿ ಮಾಡಿದ್ದಾರೆ, ಅದರದ ವಿಶೇಷತೆ ಎಲ್ಲಿ? ಈ ಒಂದು ಯಾವುದು ಪಾಕ್ ಆಕ್ರಮಿತ ಕಾಶ್ಮೀರದ 9 ಭಯೋತ್ಪಾದಕ ಸ್ಥಳಗಳು ಮತ್ತು 4 ಸ್ಥಳಗಳು, ಅವುಗಳಲ್ಲಿ ಪಾಕಿಸ್ತಾನದ ಪಂಜಾಬ್ನ ಬಹವಾಲ್ಪುರ್. ಸೊ ಬಹವಾಲ್ಪುರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನಮ್ಮ ರಾಜಸ್ಥಾನದ ಥಾರ್ ಮರುಭೂಮಿ ಇದೆ ಅಲ್ಲ, ಈ ಥಾರ್ ಮರುಭೂಮಿಯನ್ನ ಮರುಭೂಮಿಯಾದ್ಯಂತ ಇರುವಂತಹ ಗಡಿಯನ್ನ ಎದುರಿಸ್ತಾ ಇರುವಂತಹ ಬಹವಾಲ್ಪುರ್ ಇದೆ. ಈ ಮೌಲಾನಾ ಮಸೂದ್ ಅಜರ್ ಏನು ಜೈಷೆ ಮೊಹಮ್ಮದ್ ನ ಸಂಘಟನೆಯ ಆತ ನಾಯಕ. ಸೊ ಈ ಜೈಷೆ ಮೊಹಮ್ಮದ್ ನ ಭದ್ರ ಕೋಟೆ ಇದು ಬಹವಾಲ್ಪುರ್. ಅಜರ್ ಮೌಲಾನಾ ಮಸೂದ್ ಅಜರ್ ನೇತೃತ್ವದ ಜೈಷೆ ಮೊಹಮ್ಮದ್ ನ ಭದ್ರ ಕೋಟೆ ಇದು ಬಹವಾಲ್ಪುರ್. ಯಾರು ಈ ಮೌಲಾನಾ ಮಸೂದ್ ಅಜರ್? ಈತ 1999ರಲ್ಲಿ ಕಂದಹಾರ್ ವಿಮಾನ ಅಪಹರಣ ಪ್ರಕರಣದಲ್ಲಿ ನಾವು ಏನು ಭಾರತದ ಪ್ರಯಾಣಿಕರ ಬದಲಾಗಿ 3 ಉಗ್ರರನ್ನ ವಿನಿಮಯ ಮಾಡ್ಕೊಂಡ್ವಿ. 3 ಉಗ್ರರನ್ನ ನಾವು 1999ರ ಕಂದಹಾರ್ ವಿಮಾನ ಅಪಹರಣ ಪ್ರಕರಣದಲ್ಲಿ ಪ್ರಯಾಣಿಕರ ಬದಲಾಗಿ ನಾವು ವಿನಿಮಯ ಮಾಡ್ಕೊಂಡ್ವಿ. ಆ 3 ಭಯೋತ್ಪಾದಕರಲ್ಲಿ ಈತ ಕೂಡ ಒಬ್ಬ. ಮೌಲಾನಾ ಮಸೂದ್ ಅಜರ್ ಈತ ಕೂಡ ಒಬ್ಬ. ಆತ ಇಲ್ಲಿಯವರೆಗೆ ಎಷ್ಟು ವಿಧ್ವಂಸಕ ಕೃತ್ಯಗಳನ್ನ ನಡೆಸಿದ್ದಾನೆ, ಎಷ್ಟು ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ, ಇದೇ ಈ ಒಂದು ಬಹಲ್ವಾನ್ಪುರದಲ್ಲಿ ಎಷ್ಟು ಉಗ್ರರ ಅಡಗುತಾಣ ಮಾಡಿದ್ದಾನೆ, ಎಷ್ಟು ಸುಸೈಡ್ ಬಾಂಬರ್ ಗಳನ್ನ ರೆಡಿ ಮಾಡಿದ್ದಾನೆ. ಸೊ ಅಂತವನನ್ನ ನಾವು ಕಂದಹಾರ್ ವಿಮಾನ ಅಪಹರಣ ಪ್ರಕರಣದಲ್ಲಿ ವಿನಿಮಯ ಮಾಡ್ಕೊಂಡ್ವಿ. 3 ಜನ ಭಯೋತ್ಪಾದಕರಲ್ಲಿ ಈತನು ಕೂಡ ಒಬ್ಬ. 1968ರಲ್ಲಿ ಜನಿಸಿದಂತ ಈ ಅಜರ್ ಮತ್ತು ಪಾಕಿಸ್ತಾನದ ಉಲ್ಹಕ್ ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದು ಕೂಡ ಈತನೇ, ಅಲ್ಲೂ ಕೂಡ ಈತನೇ ರೂವಾರಿ. ಅಂಡ್ 26/11 ಮುಂಬೈ ಭಯೋತ್ಪಾದಕ ದಾಳಿಯ ನಡೆಸಿದಂತ ಹಫೀಜ್ ಸಯೀದ್ ನೇತೃತ್ವದ ಲಷ್ಕರೆ ತೊಯ್ಬಾದ ನೆಲೆ ಕೂಡ ಈ ಮರಿಡ್ಕೆ ಏನಂತದು ಮುರಿಡ್ಕೆ ಅಂತ ಈಗ ಮಾಡಿದ ಮುರಿಡ್ಕೆ ಬಂದ್ಬಿಟ್ಟು ಲಷ್ಕರೆ ತೊಯ್ಬಾದ ಹೆಡ್ ಕ್ವಾರ್ಟರ್ಸ್. ಇದು ಜೈಷೆ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ಸ್. ಸೊ ಈ ಒಂದು ಹೆಡ್ ಕ್ವಾರ್ಟರ್ಸ್ ಗಳನ್ನೇ ಟಾರ್ಗೆಟ್ ಮಾಡಿ ಅವುಗಳನ್ನ ಇವತ್ತು ಉಡಾಯಿಸಿರೋದು. ಆದ್ರೆ ಇದರಲ್ಲಿ ನಿಜಕ್ಕೂ ಕೂಡ ನಮಗೆಲ್ಲರಿಗೂ ಗೊತ್ತಿರುವಂತಹ ಭಯೋತ್ಪಾದಕ ನಾಯಕ ಯಾರಾದ್ರೂ ಸತ್ತಿದಾನ? ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬರಬೇಕಾಗಿದೆ. ಸೊ ಬಹಳಷ್ಟು ಬಾರಿ ನಮ್ಮ ಸ್ಥಳೀಯರಿಂದಲೇ ಈ ರೀತಿಯಾದಂತಹ ಒಂದು ವಿಚಾರಗಳಿಗೆ ಕುಮ್ಮಕ್ಕು ಮತ್ತು ಸಹಕಾರ ಸಿಗ್ತಾ ಇರುತ್ತೆ. ಅದು ಯಾವಾಗ್ಲೂ ನಡೀತಾ ಇರುತ್ತೆ. ಬಟ್ ಈ ಪಹಲ್ಗಾಮ್ ಅಲ್ಲಿ ನಡೆದಿರೋದು ಕೂಡ ಅದೇ ರೀತಿಯಾದಂತಹ ಸಪೋರ್ಟ್ ಇಂದಲೇ. ಆದರೆ ಇನ್ಮೇಲೆ ಅವ್ರಿಗೂ ಕೂಡ ನಡ್ಕ ಶುರುವಾಗುತ್ತೆ. ಹೌದು, ಬುಲ್ಡೋಸರ್ ಹಾಕಿ ಎಲ್ಲ ಈ ತರದ ಬಾತ್ಮೀದಾರರ ಮನೆಗಳನ್ನ ಈಗಾಗಲೇ ಪಹಲ್ಗಾಮ್ ಸುತ್ತಮುತ್ತ ಉಡಾಯಿಸಿದ್ದಾರೆ. ಅಂಡ್ ಸ್ವತಃ ಭಯೋತ್ಪಾದಕರು ಮತ್ತು ಈಗಾಗಲೇ ಜಿಹಾದಿಗಳಾಗಿ ಮಾರ್ಪಟ್ಟಿರುವಂತಹ ಆ ಭಯೋತ್ಪಾದಕರ ತಂದೆ ತಾಯಿಗಳು ದಯವಿಟ್ಟು ಬಂದು ಸರೆಂಡರ್ ಆಗು, ನಮ್ಗೆ ಜೀವನ ಮಾಡಕ್ ಆಗ್ತಾ ಇಲ್ಲ ಅನ್ನುವಂತ ವಾತಾವರಣವನ್ನು ಕೂಡ ಈಗಾಗಲೇ ಕ್ರಿಯೇಟ್ ಮಾಡಲಾಗಿದೆ. ಸೊ ಒಂದಂತೂ ಸತ್ಯ, ಇಡೀ ದೇಶ ಇವತ್ತು ಒಂದಾಗಿದೆ, ಒಂದಾಗಲೇಬೇಕು.